ಮೊದಲಿಗೆ ಫಸ್ಟ್ ಟೈಟಲ್ ಯಾವಾಗಲೂ ಕ್ಯಾಚ್ ಆಗೋದು ಅಥವಾ ಪಟ್ ಅಂತ ನಮಗೆ ಟೈಟಲ್ ಫಸ್ಟ್ ಎಲ್ಲರನ್ನೂ ಕೂಡ ಥಿಯೇಟರ್ಗೆ ಬರೋ ರೀತಿಯಲ್ಲಿ ಮಾಡುತ್ತೆ. ಗೌರಿ ಅನ್ನುವಂಥ ಟೈಟಲ್ ಆ್ಯಕ್ಚುಲಿ ನಾನು ಕೇಳಬೇಕು ಅಂತ ಇದೆ. ಇಸ್ ಇಟ್ ಸಮ್ವೇರ್ ರಿಲೇಟೆಡ್ ಟು ಗೌರಿ ಲಂಕೇಶ್ ಆರ್ ಇಸ್ ಇಟ್ ನಾಟ್ ನೋವೇರ್ ರಿಲೇಟೆಡ್? ಯಾವ ಥರ ಟೈಟಲ್ ಯಾಕೆ ಗೌರಿ ಅಂತ ಬಂತು ಈ ಸಿನಿಮಾಗೆ? ಅಂದ್ರೆ ನಾವು ಫಸ್ಟ್ ಹೆಸರಿಟ್ಟಾಗ ಅದು ನಮ್ಮ ಅತ್ತೆಯವ್ರಿಗೆ ಒಂದು ಪ್ರೀತಿಯಾಗಿ ಒಂದು ಡೆಡಿಕೇಟ್ ಮಾಡೋ ತರ ನಾವು ಇಟ್ಟಿರೋದು. ಹೌದಾ? ಅದೇ ನಮ್ಮ ಅತ್ತೆಯವ್ರು ನಮ್ಮ ಫ್ಯಾಮಿಲಿಗೆ ತುಂಬಾ ಕ್ಲೋಸ್ ಇದ್ರು, ನಮ್ಮ ಅಪ್ಪಾಜಿಯವರು ನಾನು ಎಲ್ಲ ಈ ಜೊತೆಗೆ ಸಿನಿಮಾ ಮಾಡ್ತೀವಿ, ಅದಕ್ಕೆ ಆ ಟೈಟಲ್ ಕರೆಕ್ಟ್ ಅನ್ಸಿತ್ತು. ಬಟ್ ಈಗ ಸಿನಿಮಾ ನೋಡಿದಾಗ ಅಲ್ಲಿ ಒಂದು ಮೀನಿಂಗ್ ಇದೆ ನಮ್ಮ ಸಿನಿಮಾದಲ್ಲಿ, ಅದು ಈಗ ಹೇಳಕ್ಕಾಗಲ್ಲ, ಬಿಟ್ಕೊಟ್ಬಿಟ್ರೆ ಜಾಸ್ತಿ ಅನ್ಸುತ್ತೆ. ಖಂಡಿತ ಅದನ್ನ ಥಿಯೇಟರ್ ಅಲ್ಲೇ ಎಲ್ಲರೂ ಕೂಡ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಂಡ್ ಸಸ್ಪೆನ್ಸ್ ಇದೆ ಅದು. ಅಂಡ್ ಒನ್ ಮೋರ್ ಕ್ವಶನ್, ಗೌರಿ ಅಂತ ಕರೀತಾರೆ, ನಿಮ್ಮ ಹೆಸರೇನಾದ್ರೂ ಮೂವಿನಲ್ಲಿ ಗೌರಿ ಅಂತ ಏನಾದ್ರು ಇದೆಯಾ? ಅದೇ ನನ್ನ ಹೆಸರು ಗೌರಿ ಶಂಕರ್ ಅಂತ, ಸೊ ಎಲ್ಲರೂ ನನ್ನ ಗೌರಿ ಗೌರಿ ಅಂತ. ಬಟ್ ಅದಕ್ಕೆ ಮೀನಿಂಗ್ ಇದೆ ಸಿನಿಮಾದಲ್ಲಿ. ರೈಟ್, ಗಾಟ್ ಇಟ್. ಓಕೆ, ಗೌರಿ ಅಂಡ್ ಸಮಂತ ಲವ್ ಯು ಸಮಂತ ಅನ್ನುವಂತ ಸಾಂಗ್ ಇಟ್ಸ್ ಬ್ಯೂಟಿಫುಲಿ ನಿಮ್ಗಾಗೆ ಬರ್ದಿರೋ ತರ ಇದೆ. ಥ್ಯಾಂಕ್ಸ್ ಟು ಕವಿರಾಜ್ ಸರ್, ಅವರಷ್ಟು ಅದ್ಭುತವಾಗಿ ಬರ್ದಿದ್ದಾರೆ. ಜೆಸ್ಸಿ ಗಿಫ್ಟ್ ಅವರು ಅಷ್ಟೇ ಅದ್ಭುತವಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಅಂಡ್ ಜಾವೇದ್ ಅಲಿ ಅವರು ಹಾಡಿರೋದ್ರಿಂದ ಅದೊಂಥರ ಇನ್ನೂ ಇಂಪಾಗಿ ಕೇಳಿಸುತ್ತೆ. ಆಕ್ಚುಲಿ ಮ್ಯೂಸಿಕ್ ಬಗ್ಗೆ ಮಾತಾಡಲೇಬೇಕು. ವೆರಿ ರಿಚ್ ಆಗಿ ಸಿನಿಮಾ ಫಸ್ಟ್ ನಮಗೆ ಒಂದು ಆ ಕಿಕ್ ಕೊಡುತ್ತಲ್ಲ, ಆ ಕಿಕ್ ಕೊಡೋದೇ ಸಿನಿಮಾದ ಮ್ಯೂಸಿಕ್. ಆಕ್ಚುಲಿ ಫಸ್ಟ್ ಹಾಡು ಹೇಗಿದೆ ಅಂತ ನೋಡ್ಕೊಂಡು ಓ ಈ ಸಿನಿಮಾದ ಅನ್ನುವಂಥದ್ದು ಎಲ್ಲರೂ ಕೂಡ ಮಾಮೂಲಾಗಿ ನಾವು ಕೂಡ ಸಿನಿಮಾಗೆ ಹೋಗ್ಬೇಕು, ಥಿಯೇಟರ್ಗೆ ಹೋಗ್ಬೇಕು ಅಂತ ಅದೇ ರೀತಿಯಾಗಿ ನೋಡೋದು. ಇದ್ರಲ್ಲಿ ನಾಲ್ಕು ಮ್ಯೂಸಿಷಿಯನ್ಸ್ ವರ್ಕ್ ಮಾಡಿದ್ದಾರೆ, ವೆರಿ ರಿಚ್ ಆಗಿ ಮಾಡಿದ್ದಾರೆ. ಚಂದನ್ ಅಂಡ್ ಜೆಸ್ಸಿ ಗಿಫ್ಟ್ ಆಗಿರ್ಬೋದು, ಅನಿರುದ್ಧ್ ಶಾಸ್ತ್ರಿ ಅವರೆಲ್ಲ ಒನ್ ಆಫ್ ದಿ ಬಿಗ್ಗೆಸ್ಟ್ ಹಿಟ್ ಕೊಟ್ಟಂತವ್ರು. ಶಿವಬರ್ಗಿ, ಎಷ್ಟೊಂದ್ ಜನ ಇದ್ದಾರೆ. ಆಕ್ಚುಲಿ ನಾವು ಲವ್ ಯು ಸಮಂತ ಬಿಟ್ಟಿರೋ ತನಕ ಎಲ್ಲರೂ ಸಾನಿಯಾ ಅವ್ರ ಗೌರಿ ಅಂತ ಅನ್ಕೊಂಡಿದ್ರು. ಸೊ ನಾವೆಲ್ಲ ಹೇಳಿರ್ಲಿಲ್ಲ, ಬಟ್ ಜನರಿಗೆ ಗೊತ್ತಾಗ್ಬಿಟ್ಟು ಲವ್ ಯು ಸಮಂತ ಅಂದಾಗ ಅದೇ ನಮ್ಮ ಸಮಂತ ಅವ್ರು ಇಲ್ಲಿದ್ದಾರೆ. ಇಷ್ಟೊಂದು ಮ್ಯೂಸಿಕ್ ಸಂಯೋಜಕರು ನಮ್ಗೆ ಈ ಕಾಲದಲ್ಲಿ ನೋಡೋಕೆ ಅವಕಾಶ ಸಿಗಲ್ಲ. ಎಷ್ಟೋ ವರ್ಷಗಳಾದ್ಮೇಲೆ ಮತ್ತೆ ಇದೇ ತರಹ ಅಂದ್ರೆ ಒಂದೊಂದು ಹಾಡಿಗೂ ಒಬ್ಬೊಬ್ರು ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ದಾರೆ. ಅದು ಹೆಂಗೆ ಅಂದ್ರೆ ಇಟ್ಸ್ ಎ ಕಂಪ್ಲೀಟ್ಲಿ ಮ್ಯೂಸಿಕಲ್, ಅಂದ್ರೆ ಒಂದು ಮ್ಯೂಸಿಕ್ ಇಂದಾನೆ ಕಥೆ ಮುಂದಕ್ಕೆ ಹೋಗುತ್ತೆ. ಇಂಥ ಕಥೆಗಳು ಅಂದ್ರೆ ನಾನು ಅವಾಗ ಹಂಸಲೇಖ ಸರ್ ಹಾಗೂ ರವಿಚಂದ್ರನ್ ಸರ್ ಸಿನಿಮಾಗಳನ್ನ ನೋಡ್ತಾ ಅಯ್ಯೋ ನಮಗೂ ಇದೇ ತರ ಹಾಡುಗಳು ಬೇಕಿತ್ತಲ್ಲ, ಇಷ್ಟೇ ಹಾಡುಗಳಿದ್ರೆ ಚೆನ್ನಾಗಿರೋದಲ್ವಾ ಅಂತ ಅನ್ಸೋದು. ಬಟ್ ಹೇಗೋ ಲಕ್ಕಿಲಿ ನಮ್ಮ ಗೌರಿ ಸಿನಿಮಾ ಅದೇ ತರ ಮೂಡ್ ಬಂದಿದೆ ಅಂತ ಹೇಳ್ಬೋದು.